FSL ರಿಪೋರ್ಟ್ ಇನ್ನೂ ಕೂಡ ಬಂದಿಲ್ಲ ಅಂತ ಸ್ಟೇಟ್ಮೆಂಟ್ ಅನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಡ್ತಾ ಇದ್ದಾರೆ. ವರದಿ ಬಂದ ನಂತರ ನಾವು ಕ್ರಮವನ್ನ ಕೈಗೊಳ್ಳೋಕೆ ಬರುತ್ತೆ. ಈಗಾಗಲೇ 7 ಮಂದಿಯ ವಿಚಾರಣೆನ ನಾವು ನಡೆಸಿದೀವಿ ಅಂತ ಹೇಳಿದ್ದಾರೆ. ಎಲ್ಲರ ವಾಯ್ಸ್ ಕೂಡ ರೆಕಾರ್ಡ್ ಆಗಬೇಕಾಗಿದೆ ಅನ್ನೋದನ್ನ ಕೂಡ ತಿಳಿಸಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಗೃಹ ಸಚಿವರು ಹೇಳ್ತಾ ಇದ್ದಾರೆ FSL ರಿಪೋರ್ಟ್ ಬಂದಿಲ್ಲ ಅಂತ. ಬಟ್ ವಿಪಕ್ಷಗಳು ಹೇಳ್ತಾ ಇರೋದು ಬೇರೆ. ಇನ್ನು ವರದಿ ಬರಬೇಕು. ನಾವು ಹೇಳಿದ್ದೇವೆ ಆದಷ್ಟು ಬೇಗ ಮಾಡಿ. ಯಾಕೆಂದರೆ ಅದು ಒಂದು ಚಾನಲ್ದಲ್ಲ, ಒಂದೇ ಒಂದು ಚಾನಲ್ಲು ಅಥವಾ ಒಂದೇ ಒಂದು ಕ್ಲಿಪ್ಪಿಂಗ್ ಅಲ್ಲ. ಅಲ್ಲಿ ಅದೆಷ್ಟು ಕ್ಲಿಪ್ಪಿಂಗ್ಸು ಅವರು ಸೆಕ್ಯೂರ್ ಮಾಡಿ ಅದನ್ನೆಲ್ಲ ಕೊಟ್ಟಿದ್ದಾರೆ. ಅದೆಲ್ಲ ಬರಬೇಕು, ಒಟ್ಟಾರೆ ವರದಿ ಬರಬೇಕು. ಬಂದ ಮೇಲೆ ನಾವು ಅದಕ್ಕೆ ಬಂದಿಲ್ಲ. ವರದಿ ಬಂದ ಮೇಲೆ ಅದಕ್ಕೆ ಇಮಿಡಿಯೇಟ್ ಆ್ಯಕ್ಷನ್ ಮಾಡ್ತೀವಿ. ಅದರಲ್ಲಿ ಏನಿದೆ ಅದು ನಮಗೆ ಗೊತ್ತಿಲ್ಲಲ್ಲ. ಅದು ಬಂದ ತಕ್ಷಣ ಅದರ ಪ್ರಕಾರ ಆ್ಯಕ್ಟ್ ಮಾಡ್ತೀವಿ. ಈಗಾಗಲೇ ನಾವು 7 ಜನರನ್ನು ಕರೆಸಿ ಅವರ ಸ್ಟೇಟ್ಮೆಂಟ್ಗಳನ್ನು ತಗೊಂಡು ವಾಯ್ಸ್ ರೆಕಾರ್ಡ್ ಮಾಡಿ ಅದು ಕಂಪ್ಯಾರಿಸನ್ ಮಾಡ್ತಾರೆ. ಈಗ ಒಂದು ವೇಳೆ ಯಾರನ್ನ ಸಸ್ಪೆಕ್ಟ್ ಮಾಡ್ತಾರೆ ಅವರನ್ನು ಕೂಡ ಈಗಾಗಲೇ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮುರಳಿ. ತನಿಖೆ ಸದ್ಯಕ್ಕೆ ಯಾವ ಆಯಾಮದಲ್ಲಿ ಸಾಗ್ತಾ ಇದೆ, ಮತ್ತೆ ಸತ್ಯ ಬಿಚ್ಚಿಡೋ ಆಯಾಮದಲ್ಲೇ ತನಿಖೆ ಇದೆ ಅಂತ ಅನಿಸ್ತಾ ಇದೆಯಾ, ಹೇಗೆ? ಖಂಡಿತವಾಗಿಯೂ ಮಮತಾ, ಯಾಕೆಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನು ಈಗಾಗಲೇ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಕಲೆ ಹಾಕ್ತಾ ಇರೋಂಥದ್ದು. FSL ವರದಿ ಅಧಿಕೃತವಾಗಿ ಪೊಲೀಸ್ ಇಲಾಖೆಗೆ ಕೈ ಸೇರಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಯಾಕಂದ್ರೆ ಉನ್ನತ ಮೂಲಗಳು ಅದನ್ನ ದೃಢಪಡಿಸ್ತಾ ಇದ್ದಾವೆ. ಜೊತೆಗೆ ಅದ್ರ ಬಗ್ಗೆ ಕೂಡ ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಡ್ಲಿಕ್ಕೂ ಕೂಡ ಮುಂದಾಗ್ತಾ ಇರೋಂಥದ್ದು. ಜೊತೆಗೆ ಯಾರ್ಯಾರು ಅನುಮಾನಿತ ವ್ಯಕ್ತಿಗಳಿದ್ರು, ಅಂದ್ರೆ ಶಂಕಿತ ವ್ಯಕ್ತಿಗಳು ಅಂತ ಯಾರ್ಯಾರಿದ್ರು ಅವರ 3 ಜನರ ಆಡಿಯೋ ಸ್ಯಾಂಪಲ್ಗಳನ್ನ ನಿನ್ನೆ ಮಧ್ಯಾಹ್ನ ಮತ್ತೊಮ್ಮೆ ಡ್ರಾ ಮಾಡ್ಕೊಂಡಿರುವಂಥದ್ದು. ಅಂದ್ರೆ ಮೊದಲು ಕಳಿಸಿದಂಥದ್ದು ಪೊಲೀಸರ ಒಂದು ಆಡಿಯೋ ಸ್ಯಾಂಪಲ್ಗಳನ್ನ ಕಳಿಸಿದ್ರು. ಆದ್ರೆ ನಿನ್ನೆ ಮಧ್ಯಾಹ್ನ 3 ಗಂಟೆ ಸಂದರ್ಭದಲ್ಲಿ 3 ಜನ ಶಂಕಿತರೇನಿದ್ರು ಅವರ ಆಡಿಯೋ ಸ್ಯಾಂಪಲ್ಗಳನ್ನ FSL ಅಧಿಕಾರಿಗಳೇ ಖುದ್ದಾಗಿ ಬಂದು ಈಗ ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅದನ್ನ ಮ್ಯಾಚ್ ಮಾಡುವಂತ ಒಂದಷ್ಟು ಕೆಲಸಗಳನ್ನ ಈಗ ಮಾಡ್ತಾ ಇರೋಂಥದ್ದು. ಆ ಅಧಿಕೃತವಾಗಿ ಅವರ ಸ್ಯಾಂಪಲ್ಗಳು ಏನು ಈಗ ಸಿಕ್ಕಿರುವಂತ ಆಡಿಯೋಗಳೇನಿದೆ ಅಂದ್ರೆ ವಿಡಿಯೋ ಫುಟೇಜಸ್ಗಳಿರುವಂತ ಆಡಿಯೋ ಮತ್ತು ಇವ್ರು ಕೊಟ್ಟಂತ ಆಡಿಯೋ ಸ್ಯಾಂಪಲ್ಗಳೇನಿದೆ ಎರಡೂ ಕೂಡ ಮ್ಯಾಚ್ ಆದ್ರೆ ಅವ್ರನ್ನ ಅಧಿಕೃತವಾಗಿ ಬಂಧನ ಪಡಿಸುವಂತ ಸಾಧ್ಯತೆಗಳು ಕೂಡ ಇದಾವೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಕೂಡ ಸಿಗ್ತಾ ಇದಾವೆ. ಆದ್ರೆ ಗೃಹ ಸಚಿವರು ಇದುವರೆಗೂ ಕೂಡ ವರದಿ ಬಂದಿದೆ, ಸರ್ಕಾರದ ಕೈ ಸೇರಿದೆ, ಪೊಲೀಸ್ ಇಲಾಖೆಗೆ ಕೈ ಸೇರಿದೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟವಾದ ಮಾಹಿತಿಗಳನ್ನು ಹೇಳ್ತಾ ಇಲ್ಲ. ಯಾಕೆಂದ್ರೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಗೃಹ ಸಚಿವರು ಕೂಡ ಮಾತಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಪೊಲೀಸ್ ಇಲಾಖೆಯು ಕೂಡ ಒಂದಷ್ಟು ತಯಾರಿಗಳನ್ನು ಕೂಡ ಮಾಡ್ಕೊಳ್ತಾ ಇದೆ. ಸರ್ಕಾರ ಯಾವ ನಿರ್ಧಾರವನ್ನ ಮಾಡ್ತದೆ ಮತ್ತು ಸತ್ಯಾಸತ್ಯತೆಯನ್ನ ಬಹಿರಂಗ ಪಡಿಸುತ್ತಾ. ಯಾಕೆಂದ್ರೆ ನಿನ್ನೆ ಸಂಜೆ ಸರಿಸುಮಾರು 5 ರಿಂದ 6 ಗಂಟೆ ಆಸುಪಾಸಿನಲ್ಲಿ ವರದಿ ಸರ್ಕಾರದ ಕೈ ಸೇರಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿಗಳಿದಾವೆ. ಆದ್ರೆ ಅದನ್ನ ಹೊರಗಡೆ ಹಾಕ್ತಾರ, ಜೊತೆಗೆ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಹೊರಗಡೆ ಕೊಡ್ತಾರ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲವನ್ನ ಈಗ FSL ವರದಿ ಮೂಡಿಸಿರುವಂತದ್ದು. ಜೊತೆಗೆ ಪೊಲೀಸ್ ಇಲಾಖೆ ಮತ್ತು ಸರ್ಕಾರದ ನಡೆ ಈಗ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಕಾಯ್ತಾ ಇರುವಂತದ್ದು. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಒಂದಂತೂ ಬಹಳ ಸ್ಪಷ್ಟ, ಈಗ ವಿಪಕ್ಷಗಳು ಹೇಳ್ತಾ ಇರೋದು ಸತ್ಯವನ್ನ ಮುಚ್ಚಿಡುವಂತಹ ಪ್ರಯತ್ನ ಆಗ್ತಾ ಇದೆ ಅಂತ. ತನಿಖೆಯಲ್ಲಿ 2 ವಿಧ ಇರೋದು, ಒಂದು ಸತ್ಯವನ್ನ ಹೊರಗಿಡೋದು, ಇನ್ನೊಂದು ಸತ್ಯವನ್ನ ಮುಚ್ಚಿಡೋದು. ಸೊ ಇದು ಸತ್ಯವನ್ನ ಹೊರಗಿಡೋ ಪ್ರಯತ್ನ ಅನ್ನೋದು ಸರ್ಕಾರದ ವಾದ ಆಗ್ತಾ ಇದೆ.